ನಮಸ್ತೆ ಆ್ಯಂಡ್ ವೆಲ್ಕಮ್ ಟು ಶ್ರೀ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್. ಇವತ್ತಿನ ದಿವಸ ನಾವು ಗೋರಿಕಾಯಿ ಅಥವಾ ಜವಳಿಕಾಯಿ ಪಲ್ಯವನ್ನು ಯಾವ ರೀತಿ ಮಾಡೋದು ನೋಡೋಣ. ಈ ಜವಳಿಕಾಯಿ ಪಲ್ಯ ಮಾಡಬೇಕಂತಂದರೆ ಮೊದಲನೇದಾಗಿ ಜವಳಿಕಾಯಿನೆಲ್ಲ ಸೋಸ್ಕೊಂಡು ಅದನ್ನು ತೊಳೆದು ಹಾಕ್ಕೊಂಡಿದ್ದೀನಿ. ಇದಕ್ಕೆ ಒಂದು ಅರ್ಧ kg ಜವಳಿಕಾಯನ್ನು ತೊಗೊಂಡಿದ್ದೀನಿ. ಸೊ ಇದನ್ನು ಸ್ವಲ್ಪ ಹಂಗೆ ವಿತೌಟ್ ಆಯಿಲೇ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಆಮೇಲೆ ಇದೊಂದು ಸ್ವಲ್ಪ ಬೆಂದ ನಂತರ ಅಂದರೆ ಅಂಚಲ್ಲಿ ಬೆಂದ ನಂತರ ಸ್ವಲ್ಪ ಅಂದರೆ 1/2 ಟೀ ಸ್ಪೂನಷ್ಟು ಆಯಿಲನ್ನು ಹಾಕಿ ಮತ್ತೆ ಫ್ರೈ ಮಾಡ್ಕೋಬೇಕು. ಅಂಟಿಲ್ ಇದು ಬ್ರೌನ್ ಕಲರ್ ಬರೋ ತನಕನೂ ನಾವು ಇದನ್ನು ಫ್ರೈ ಮಾಡ್ಕೋಬೇಕು. ಈಗ ಒಂದು 1/2 ಟೀ ಸ್ಪೂನಷ್ಟು ಆಯಿಲನ್ನು ಹಾಕ್ಕೊಂಡು ಮತ್ತೆ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಫ್ರೈ ಮಾಡಿಕೊಂಡು ಇಲ್ಲಿ ನೋಡ್ತಿರ್ಬೋದು, ಈಗ ಸ್ವಲ್ಪ ಕಲರ್ ಬದಲಾಗ್ತಾ ಇದೆ ನಮ್ಮ ಜವಳಿಕಾಯಿ ಅಥವಾ ಗೋರಿಕಾಯಿದು. ಇದನ್ನು ಕ್ಲಸ್ಟರ್ ಬೀನ್ಸ್ ಅಂತಲೂ ಕೂಡ ಕರೀತಾರೆ. ಸೊ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಕಾಯಿ ಆಡ್ತಾ ಇದ್ದರೆ ಸಿಗೋದಿಲ್ಲ. ಇದು ನೋಡ್ತಿರ್ಬೋದು, ಈಗ ಕಲರೆಲ್ಲ ಚೇಂಜ್ ಆಗಿದೆ. ನಮ್ಮ ಜವಳಿಕಾಯಿ ರೆಡಿಯಾಗಿದೆ. ಸೊ ತೆಗಿತಾ ಇದ್ದೀನಿ. ಈಗ ಒಂದು ಹಸಿಮೆಣಸಿನಕಾಯಿ ಒಂದು 9ರಿಂದ 10 ಹಾಕ್ಕೊಳ್ತಾ ಇದ್ದೀನಿ. ಹಸಿಮೆಣಸಿನಕಾಯಿನ ಸ್ವಲ್ಪ ಮುರಿದು ಹಾಕ್ಕೊಳ್ಳಿ. ಮುರಿದು ಹಾಕ್ಕೊಂಡ್ರೆ ಏನಾಗುತ್ತೆ, ಅದು ಸಿಡಿಯೋದಿಲ್ಲ. ಅದು ಮುರಿದೇ ಹಾಕ್ಕೊಂಡ್ರೆ ಸಿಡಿಯುತ್ತೆ. ಹಾಗಾಗಿ ಇದನ್ನೆಲ್ಲ ಮುರಿದು ಹಾಕ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಆಯಿಲ್ನೊಂದಿಗೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಅಂಟಿಲ್ ಇದನ್ನು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಇದನ್ನು ಫ್ರೈ ಮಾಡ್ಕೋಬೇಕು. ಏನಾದರೂ ಚೆನ್ನಾಗಿ ಬೇಯಿಲ್ಲ ಅನ್ಸಿದ್ರೆ ಒಂದು ಸ್ವಲ್ಪ ಈಗ ತೋರಿಸ್ತಿರೋ ಥರ ಒಂದು ಸ್ವಲ್ಪ ಹಿಂಗೆ ಹೊತ್ತಿದ್ರೆ ಬೇಗ ಬೇಯುತ್ತೆ, ಹುರಿಯುತ್ತೆ. ಸೊ ನೋಡ್ತಿರ್ಬೋದು, ಇದೆಲ್ಲ ಕಲರ್ ಚೇಂಜ್ ಆಗಿದೆ. ಹಾಗೆಯೇ ಇದೆಲ್ಲ ಚೆನ್ನಾಗಿ ಬೆಂದಿದೆ. ಸೊ ತೆಗಿತಾ ಇದ್ದೀನಿ. 2 ಟೊಮೊಟೊವನ್ನು ಇಡಿಯಾಗಿ ಹಾಕ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಆಯಿಲ್ ಹಾಕಿ ಚೆನ್ನಾಗಿ ಫ್ರೈ ಹುರ್ಕೋಬೇಕು. ಇದು ಚೆನ್ನಾಗಿ ಹುರಿದ ಈ ಪಲ್ಯದ ವಿಶೇಷತೆ ಏನಂತಾರೆ, ಇದನ್ನು ಚೆನ್ನಾಗಿ ಹುರಿಯೋದ್ರಿಂದನೇ ಒಳ್ಳೆ ಟೇಸ್ಟ್ ಕೊಡುತ್ತೆ. ಹಸಿಯಾಗಿ ಮಾಡಿದರೆ ಜವಳಿಕಾಯಿ ಪಲ್ಯ ಅಷ್ಟು ಚೆನ್ನಾಗಿರೋದಿಲ್ಲ. ಇದು ಹುರಿದು ಮಾಡಿದ್ರೇ ಟೇಸ್ಟ್. ಸೊ ಇದೆಲ್ಲ ಚೆನ್ನಾಗಿ ಫ್ರೈ ಆಗ್ತಾ ಇದೆ, ಟೊಮೊಟೊ ಎಲ್ಲನೂ ಎಣ್ಣೆಯೊಂದಿಗೆ. ಆಲ್ರೆಡಿ ಹಂಚು ಬಿಸಿ ಇರೋದ್ರಿಂದ ಇದನ್ನು ಹುರಿಯೋದಕ್ಕೇನು ಜಾಸ್ತಿ ಟೈಮ್ ತಗೊಳ್ಳೋದಿಲ್ಲ. ನೆಕ್ಸ್ಟು ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಮಸಾಲೆ ರೆಡಿಗೆ ಒಂದು 1/4 ಕಪ್ನಷ್ಟು ಕೊಬ್ಬರಿ ಹಾಕ್ಕೊಂಡಿದ್ದೀನಿ. 2 ಹುರಿದಿರೋವಂಥ ಟೊಮೊಟೊ, ಒಂದು 10 ಮೆಣಸಿನಕಾಯಿ, ಒಂದು 2 ಬೆಳ್ಳುಳ್ಳಿ ಹಾಕಿ ಅದಕ್ಕೆ ಸ್ವಲ್ಪ ಅಂದರೆ 1/4 ಪಂಚಷ್ಟು ಕೊತ್ತಂಬರಿ ಎಲ್ಲನೂ ಹಾಕಿ ರುಬ್ಬಿಟ್ಕೊಂಡಿದ್ದೀನಿ. ಸ್ಮೂತ್ ಮಸಾಲ ಆಗಬೇಕು. ಸ್ಮೂತ್ ಮಸಾಲ ಆದ ನಂತರ ನೆಕ್ಸ್ಟ್ ಒಗ್ಗರಣೆಗೆ ಒಂದು 4 ಟೇಬಲ್ ಸ್ಪೂನಷ್ಟು ಆಯಿಲನ್ನು ಬಳಸ್ತಾ ಇದ್ದೀನಿ. ಆಯಿಲ್ ಬಿಸಿಯಾದ ನಂತರ ಒಂದು ಈರುಳ್ಳಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಒಗ್ಗರಣೆಗೆ ಹಾಕ್ತಿರೋದು ಈರುಳ್ಳಿಗೆ ಮಾತ್ರ, ಮತ್ತು ಏನೂ ಎಕ್ಸ್ಟ್ರಾ ಇಂಗ್ರೀಡಿಯೆಂಟ್ಸ್ ಇಲ್ಲ. ಈಗ ಆಲ್ರೆಡಿ ಎಲ್ಲನೂ ಫ್ರೈ ಮಾಡಿಕೊಂಡು ಮಸಾಲೆ ಮಾಡ್ಕೊಂಡಿದ್ದೀವಿ. ಮಸಾಲೆ ಭಾಳನೇ ಸಿಂಪಲ್ ಆದ ಇಂಗ್ರೀಡಿಯೆಂಟ್ಸ್. ಅದನ್ನು ಕೂಡ ಜಾಸ್ತಿ ಮಸಾಲೆ ಬೇರೆ ಪಲ್ಯಗಳಿಗೆ ಹಾಕೋಷ್ಟೇನೂ ಹಾಕಿಲ್ಲ. ಸಿಂಪಲ್ ಇಂಗ್ರೀಡಿಯೆಂಟ್ಸಿಂದ ರುಚಿಕರವಾದಂತಹ ಪಲ್ಯವನ್ನು ಮಾಡ್ಬೋದು. ಸೊ ಇಲ್ಲಿ ಒಂದು ಈರುಳ್ಳಿ ಏನು ಹಾಕ್ಕೊಂಡಿದ್ದೀನಿ, ನಾನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದೆಲ್ಲ ಚೆನ್ನಾಗಿ ಫ್ರೈ ಆಗ್ತಾ ಇದೆ. ಈರುಳ್ಳಿ ಎಲ್ಲ ಬೆಂದ ಮೇಲೆ ನಾವು ನೆಕ್ಸ್ಟ್ ಇಂಗ್ರೀಡಿಯೆಂಟ್ಸ್ ಹಾಕೋದಕ್ಕೆ ಸ್ಟಾರ್ಟ್ ಮಾಡಬೇಕು. ಸೊ ಇದೆಲ್ಲ ಈರುಳ್ಳಿ ಚೆನ್ನಾಗಿ ಬೆಂದಿದೆ. ಈ ಹಂತದಲ್ಲಿ ನಾವೇನು ರುಬ್ಬಿಟ್ಕೊಂಡಿದ್ವಲ್ಲ ಆ ಮಸಾಲೆನೇ ಹಾಕ್ಕೋಬೇಕು. ಮಸಾಲೆಗೆ ಇನ್ನೊಂದು ಸ್ವಲ್ಪ ನೀರನ್ನು ಹಾಕಿ ಮಿಕ್ಸ್ ಮಾಡಿ ಹಾಕ್ಕೋಬೇಕು. ಅದು ನಮ್ಮ ಕರ್ರಿ ಕನ್ಸಿಸ್ಟೆನ್ಸಿ ಏನಿದೆ ಅಥವಾ ಪಲ್ಯದ ಕನ್ಸಿಸ್ಟೆನ್ಸಿ, ಆ ನೀರಿಂದನೇ ಚೆನ್ನಾಗಿ ಅಡ್ಜಸ್ಟ್ ಮಾಡ್ಕೋಬೋದು. ಸೊ ಇದೆಲ್ಲ ನೀರು ಹಾಕಿ ಅಡ್ಜಸ್ಟ್ ಮಾಡ್ಕೊಂಡಿದ್ದಾಯ್ತು. ನೆಕ್ಸ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಬಳಸಿದೆ. ಒಗ್ಗರಣೆಗೆ ಕೂಡ ಉಪ್ಪನ್ನು ಬಳಸ್ಬೋದು. ಈಗ ಕೂಡ ಉಪ್ಪನ್ನು ಹಾಕ್ತಾಯಿದ್ದೀನಿ ರುಚಿಗೆ ತಕ್ಕಷ್ಟು. ಒಂದು 1/4 ಟೀ ಸ್ಪೂನಷ್ಟು ಅರಿಶಿಣದ ಪುಡಿಯನ್ನು ಬಳಸ್ತಾ ಇದ್ದೀನಿ. ಈ ಅರಿಶಿಣ ಪುಡಿಯನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅಂಟಿಲ್ ಒಂದು ಸ್ವಲ್ಪ ಕುದ್ರೆ ಏನಾಗುತ್ತೆ, ಹಸಿ ವಾಸನೆ ಏನಿರುತ್ತೆ ಕೊಬ್ಬರಿದು ಮತ್ತು ಬೆಳ್ಳುಳ್ಳಿ ಅದೆಲ್ಲ ಏನು ಹಾಕಿದ್ವಿ ಅದೆಲ್ಲ ಚೆನ್ನಾಗಿ ಹೋಗುತ್ತೆ. ಸ್ವಲ್ಪ ಕುದೀತಾ ಇದೆ. ಈಗೆಲ್ಲ ನೋಡ್ತಿರ್ಬೋದು, ಹಸಿ ವಾಸನೆ ಈ ರೀತಿ ಕುದಿಸೋದ್ರಿಂದ ಹಸಿ ವಾಸನೆ ಎಲ್ಲ ಹೋಗುತ್ತೆ, ಫ್ಲೇವರ್ ಕೂಡ ಎನ್ಹಾನ್ಸ್ ಆಗುತ್ತೆ. ಸೊ ಇನ್ನೊಂದು ಸ್ವಲ್ಪ ನೀರಿನ ಅವಶ್ಯಕತೆ ಇದ್ದರೆ ಕರ್ರಿ ಕನ್ಸಿಸ್ಟೆನ್ಸಿಗೆ ಆ್ಯಡ್ ಮಾಡ್ಕೋಬೋದು. ಆ್ಯಡ್ ಮಾಡಿಕೊಂಡು ನೆಕ್ಸ್ಟ್ ಇನ್ನೇನು ಇಲ್ಲ, ನಾವು ಹುರಿದಿಟ್ಕೊಂಡಿರೋವಂಥ ಜವಳಿಕಾಯಿ ಅಥವಾ ಗೋರಿಕಾಯಿಯಿಂದ ಅದನ್ನು ಹಾಕ್ತಾಯಿದ್ದೀನಿ. ಹಾಕಿ ಜಸ್ಟ್ ಒಂದು ಮಿಕ್ಸ್ ಕೊಡೋದು.
ಈ ಪಲ್ಯ ಮಾಡೋದು ಭಾಳನೇ ಸುಲಭ, ಸಿಂಪಲ್ ಇಂಗ್ರೀಡಿಯೆಂಟ್ಸ್, ಪ್ರೊಸೀಜರ್ ಕೂಡ ಭಾಳ ಕಡಿಮೆ ಟೈಮಲ್ಲಿ ಕೂಡ ಮುಗಿಸ್ಬೋದು. ಈ ಪಲ್ಯವನ್ನು ಮಾಡಿ ರುಚಿಕರವಾಗೂ ಕೂಡ ಇರುತ್ತೆ. ಸೊ ಈಗ ಅದನ್ನೆಲ್ಲ ರೋಸ್ಟೆಡ್ ಜವಳಿಕಾಯನ್ನು ಕೂಡ ಹಾಕಿದ್ದೀವಿ. ಈ ಹಂತದಲ್ಲಿ ನಾನು ಕುರ್ಷಣಿ ಕಾಳು ಅಥವಾ ಹುಚ್ಚೆಳ್ಳು ಅಂತ ಏನು ಹೇಳ್ತಾರೆ ಅದನ್ನು ಹುರಿದು ಪುಡಿ ಮಾಡಿ ಇಟ್ಕೊಂಡಿರೋಂಥದ್ದು 2 ಟೇಬಲ್ ಸ್ಪೂನನ್ನು ಹಾಕ್ತಾಯಿದ್ದೀನಿ. ನಿಮ್ಮಲ್ಲಿ ಏನಾದರೂ ಈ ಹುಚ್ಚೆಳ್ಳು ಅಥವಾ ಕುರ್ಷಣಿ ಕಾಳು ಇಡದೇ ಇದ್ದರೆ ಅದನ್ನು ಈಗ ಏನು ಫ್ರೈ ಮಾಡಿಕೊಂಡ್ರೆ ಜವಳಿಕಾಯಿ ಜೊತೆ ಇದನ್ನು ಕೂಡ ಫ್ರೈ ಮಾಡಿಕೊಂಡು ಮಸಾಲೆಯಲ್ಲೇ ರುಬ್ಬಿ ಹಾಕೋಬೋದು. ಸೊ ನಮ್ಮನೆ ರೆಡಿ ಇರೋದ್ರಿಂದ ನಾನು ಮಸಾಲೆಗೆ ಹಾಕೊಂಡಿಲ್ಲ, ಸಪ್ರೇಟಾಗಿ ಹಾಕಿದ್ದೀನಿ. ಸೊ ಇದೆಲ್ಲ ಚೆನ್ನಾಗಿ ಕುಕ್ ಆಗಿದೆ, ನೋಡ್ತಿರ್ಬೋದು. ಜವಳಿಕಾಯಿ ಎಲ್ಲ ಚೆನ್ನಾಗಿ ಬೆಂದಿದೆ, ಅಲ್ಲಿವರೆಗೂ ಇದನ್ನು ಬೇಯಿಸ್ಕೋಬೇಕು. ಸೊ ಜವಳಿಕಾಯಿ ಎಲ್ಲ ಚೆನ್ನಾಗಿ ಬೆಂದಿರೋದ್ರಿಂದ ನಮ್ಮ ಜವಳಿಕಾಯಿ ಅಥವಾ ಗೋರಿಕಾಯಿ ಪಲ್ಯ ಸವಿಯಲು ಸಿದ್ಧ. ನೋಡ್ತಿರ್ಬೋದು ಕನ್ಸಿಸ್ಟೆನ್ಸಿ ಯಾವ ರೀತಿ ಚೆನ್ನಾಗಿ ಬಂದಿದೆ ಅಂಥೇಳಿ. ಕ್ರೀಮಿ ಟೆಕ್ಸ್ಚರ್ ಇದೆ ವಿತೌಟ್ ಎನಿ ಕ್ರೀಮ್. ಸೊ ಇದೇ ಥರ ರೆಸಿಪೀಸಿಗಾಗಿ ನಮ್ಮ ಶ್ರೀ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ದ ವಿಡಿಯೋ ಆ್ಯಸ್ ಮಚ್ ಆ್ಯಸ್ ಪಾಸಿಬಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಶ್ರೀ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್. Share the recipe to your known people. Thank you.